ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲೂ ಚುನಾವಣಾ ರಣತಂತ್ರಗಳು ಗರಿಗೆದರ್ತಾ ಇದೆ. ಸಂಸದೆ ಸುಮಲತಾ ಅವರು ಬಿಜೆಪಿ ಸೇರಿದ್ದು ಮಂಡ್ಯ ಗೆಲ್ಲೋದಕ್ಕೆ ಬಿಜೆಪಿಗೆ ಒಂದು ರೀತಿ ವರ ಸಿಕ್ಕಂತಾಗಿದೆ, ಅಥವಾ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ. ಆದರೆ ಇತ್ತ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಸ್.ಟಿ. ಸೋಮಶೇಖರ್ ಬಿಸಿ ತುಪ್ಪವಾಗಿದ್ದಾರೆ. ಬಿಜೆಪಿ ಮನೆಯಲ್ಲಿ ಹಾಗಾದ್ರೆ ಏನೆಲ್ಲ ನಡೀತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸ್ವಾಭಿಮಾನಕ್ಕೆ ಕೇಸರಿ ತಿಲಕವಿಟ್ಟ ಸಂಸದೆ ಸುಮಲತಾ. ಇವತ್ತಿನ ದಿನ ರಾಜಕೀಯ ಜೀವನದಲ್ಲಿ ಸುದಿನ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸುಮಾ ಪಕ್ಷ ಸೇರ್ಪಡೆ. ಕರ್ನಾಟಕ ರಾಜ್ಯದಲ್ಲಿ 28 ಗೆಲ್ಲಬೇಕು ಅನ್ನೋದು. ಮಂಡ್ಯ ಲೋಕಸಭೆ ಕಣದಿಂದ ಹಿಂದೆ ಸರಿದ ಸಂಸದೆ ಸುಮಲತಾ ಅಂಬರೀಶ್ ಬಿಜೆಪಿ ಸೇರೋದಾಗಿ ಮೊನ್ನೆಯಷ್ಟೇ ಘೋಷಣೆ ಮಾಡಿದ್ರು. ನುಡಿದಂತೆ ಇಂದು ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಸುಮಲತಾ ಬಿಜೆಪಿ ಸೇರಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಸಮ್ಮುಖದಲ್ಲಿ ಪಕ್ಷ ಸೇರಿದ ಸುಮಲತಾಗೆ ಪುತ್ರ ಅಭಿಷೇಕ್, ರಾಕ್ಲೈನ್ ವೆಂಕಟೇಶ್ ಹಾಗೂ ಮಂಡ್ಯ ಬೆಂಬಲಿಗರು ಸಾಥ್ ನೀಡಿದ್ರು. ಬಳಿಕ ಮಾತನಾಡಿದ ಸುಮಲತಾ, ಮಂಡ್ಯ ಜಿಲ್ಲೆಗೆ ಕೊಟ್ಟಿರುವ ಕೊಡುಗೆ ಬಿಜೆಪಿಗೆ ಸೇರ್ಬೇಕು ಅಂತ ಹೇಳಿದ್ರು. ಮೈ ಶುಗರ್ ಕಾರ್ಖಾನೆ ನಾವು ಓಪನ್ ಮಾಡಿದ್ರು, ಈಗ ಕಾರ್ಖಾನೆಯನ್ನ ಮತ್ತೆ ಓಪನ್ ಮಾಡೋಕೆ ಮುಂದಾಗಿದ್ದಾರೆ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟರು. ಶ್ರೀ ಬೊಮ್ಮಾಯಿ ಅವರು ಬಂದು ಅದಕ್ಕೆ 50 ಕೋಟಿ ಅನುದಾನವನ್ನು ಕೊಟ್ಟು ಎಷ್ಟು ದಶಕಗಳಿಂದ ಬಂದಾಗಿದ್ದ ಮೈ ಶುಗರ್ ಕಾರ್ಖಾನೆಯನ್ನ ಅವರು ತೆರೆಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಇವತ್ತಿನ ದಿನ ಯಾರೇ ಬಂದು ಅದಕ್ಕೆ ಬೇರೆ ಅವರು ಅದಕ್ಕೆ ಕ್ರೆಡಿಟ್ನ ತಗೊಳ್ಳುವಂತ, ಯಾಕೆಂದ್ರೆ ನಮ್ಮ ಅವಧಿಯಲ್ಲಿ ಅಥವಾ ಬಿಜೆಪಿ ಸರ್ಕಾರ ಇಲ್ಲಿ ಮಂಡ್ಯ ಜಿಲ್ಲೆಗೆ ಕೊಟ್ಟಿರುವಂತ ಕೊಡುಗೆ ಏನಿದೆ ಅದು ಬಿಜೆಪಿ ಪಕ್ಷಕ್ಕೆ ಸೇರಬೇಕೇ ಹೊರತು ಅದು ಬೇರೆ ಅವರು ಬಂದು ಈಗ ಕ್ಲೇಮ್ ಮಾಡ್ತಿರೋದು ನಿಜಕ್ಕೂ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಮಂಡ್ಯದಲ್ಲಿ ಪ್ರಚಾರ ಮಾಡಲು ಕುಮಾರಸ್ವಾಮಿ ಅವರಿಂದ ಆಹ್ವಾನ ಬಂದಿಲ್ಲ. ಪಕ್ಷ ಎಲ್ಲಿ ಹೇಳುತ್ತೋ ಅಲ್ಲೇ ಪ್ರಚಾರ ಮಾಡ್ತೀನಿ ಅಂದ್ರು. ಇಲ್ಲ, ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ. ಸಹಕಾರ ಕೇಳಿದ್ದಾರೆ ಅವತ್ತಿನ ದಿನ ಮನೆಗೆ ಬಂದಾಗ. ಬಿಟ್ಟರೆ ಇನ್ನೇನಿದ್ರು ಪಕ್ಷದ ವತಿಯಿಂದ ನನಗೆ ಬರಬೇಕು, ಅವರೇ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಆ ರೀತಿ ನಾನು ಎಲ್ಲಿ ಹೋಗಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ. ಪಕ್ಷ ಸೇರ್ಪಡೆಗೆ ಮುನ್ನ ಅಂಬರೀಶ್ ಸಮಾಧಿಗೆ ಭೇಟಿ ನೀಡಿದ ಸುಮಲತಾ ಪುತ್ರ ಅಭಿಷೇಕ್ ಪೂಜೆ ಸಲ್ಲಿಸಿದ್ರು. ಇನ್ನು ಸುಮಲತಾ ಅಂಬರೀಶ್ ಜೊತೆಯಲ್ಲೇ ಇಂದು 3 ನಾಯಕರು ಕಮಲ ಹಿಡಿದಿದ್ದಾರೆ. ಕೊಪ್ಪಳದ ಮಾಜಿ ಸಂಸದ ಶಿವರಾಮಗೌಡ, ಬಳ್ಳಾರಿಯ ಹರೀಶ್ ಗೌಡ, ಕ್ರಿಕೆಟಿಗ ದೊಡ್ಡ ಗಣೇಶ್ ಕೂಡ ಬಿಜೆಪಿ ಸೇರ್ಪಡೆಯಾದ್ರು. ಗೋ ಬ್ಯಾಕ್ ಅಂದ್ಮೇಲೆ ಯಾಕೆ ವೆಲ್ಕಮ್ ಮಾಡಬೇಕು? ಶೋಭಾ ಕರಂದ್ಲಾಜೆ ವಿರುದ್ಧ ಸೋಮಶೇಖರ್ ಗುಡುಗು. ಸುಮಲತಾರ ಬೆಂಬಲ ಪಡೆದಿರೋ ದೋಸ್ತಿಗಳು ಮಂಡ್ಯ ಗೆಲ್ಲೋಕೆ ತಂತ್ರ ರೂಪಿಸುತ್ತಿದ್ದಾರೆ. ಆದ್ರಿಂದ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಬೆಂಬಲಿಸೋ ಉದ್ದೇಶದಿಂದ ಬೆಂಬಲಿಗರ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಸೋಮಶೇಖರ್, ಗೋ ಬ್ಯಾಕ್ ಅಂದವರನ್ನ ಮತ್ತೆ ವೆಲ್ಕಮ್ ಮಾಡಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಸಭೆ ಏನು? ಉಡುಪಿ ಚಿಕ್ಕಮಂಗ್ಳೂರು ಗೋ ಬ್ಯಾಕ್ ಅಂತ ಹೇಳಿದ್ಮೇಲೆ ಬೆಂಗಳೂರು ನಾರ್ತ್ನವ್ರು ಯಾಕೆ ವೆಲ್ಕಮ್ ಮಾಡಬೇಕು ಅಂತ, ಯಾಕೆ ವೆಲ್ಕಮ್ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋದು ಬಿಟ್ಬಿಟ್ಟು ಅವರು ಮನಸೋ ಇಚ್ಛೆ ಮಾತನಾಡೋದು, ಗುಂಪುಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರಿದ್ದು ಡಿಗ್ನಿಫೈಡ್ ಆಗಿ ಅವ್ಯಾವ ಡಿಗ್ನಿಫೈಡು ಈಗ ಕಾಣ್ತಾ ಇಲ್ಲ. ಬರೀ ಬೆಂಕಿ ಹಚ್ಚತಕ್ಕಂಥ ಕೆಲಸ, ಒಬ್ರಿಗೊಬ್ರು ಲೀಡ್ರಿಗೆ ಹಚ್ಚತಕ್ಕಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಅದು ಕ್ಷೇತ್ರದ ಜನತೆಗೆ ಹೇಳಿದ್ದೇನೆ, ಹಿಂಗೆಲ್ಲ ಅವಮಾನ ಆಗ್ತಿದೆ. ಸರಿಯಾದ ರೀತಿಯಲ್ಲಿ ಕ್ಷೇತ್ರಕ್ಕೆ ಯಾರು ಸಹಾಯ ಮಾಡ್ತಾರೆ, ಸಹಕಾರ ಕೊಡ್ತಾರೆ, ಅವರಿಗೆ ತಾವು ಮತ ಕೊಡಿ ಅಂತ ಹೇಳಿದೆ. ಎಸ್.ಟಿ. ಸೋಮಶೇಖರ್ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ವಿನಾಶಕಾಲೇ ವಿಪರೀತ ಬುದ್ಧಿ, ಇದ್ರ ಬಗ್ಗೆ ಬರೋದ್ರಿಂದಲೇ ನೋಡ್ತೀರಿ. ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ, ಅದನ್ನು ಅವರು ಅನುಭವಿಸ್ತಾರೆ. ಇಷ್ಟು ಮಾತ್ರ ಹೇಳ್ತಾರೆ. ಎಸ್.ಟಿ. ಶೇಖರ್ ಆಲ್ರೆಡಿ ಕಳೆದ 4 ತಿಂಗಳಿಂದ ನಡೀತಾ ಇದೆಯಲ್ಪ, ಕಾಲು ಆಚೆ ಇಟ್ಟುಬಿಟ್ಟಿದ್ದಾರೆ. ಅವರು ಕಾಲು ಆಚೆ ಇಟ್ಟಿದ್ದಾರೆ ಮತ್ತು ವಿರುದ್ಧವಾಗೂ ಮತ ಹಾಕಿದಾರಲ್ಲ. ರಾಜ್ಯಸಭೆಯಲ್ಲಿ ಬಿಜೆಪಿ ವಿರುದ್ಧವಾಗಿ ಮತ ಹಾಕಿದ್ದಾರೆ. ಅವ್ರ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅವ್ರು ನಮ್ಮ ಶಾಸಕರು ಅಂತ ಹೇಳ್ಕೊಳಕ್ಕಾಗೋದೇ ಇಲ್ಲ. ಈಗ ಆ ಕಾಲು ಹೊರಗಿಟ್ಟಾಗೈತೆ. ಡಿಕೆ ಬ್ರದರ್ಸ್ ಕಟ್ಟಿ ಹಾಕಲು ದೋಸ್ತಿಗಳ ರಣತಂತ್ರ ಸಭೆ.
ಬೂತ್ ಮಟ್ಟದ ಅಧ್ಯಕ್ಷರ ಜೊತೆ ಮೋದಿ ಸಂವಾದ. ಇನ್ನು ಸಂಜಯ್ ನಗರದಲ್ಲಿರೋ ಶಾಸಕ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಮನ್ವಯ ಸಮಿತಿ ಸಭೆ ನಡೆಯಿತು. ಡಿಕೆ ಬ್ರದರ್ಸ್ ಕಟ್ಟಿ ಹಾಕಲು ಸಭೆ ನಡೆಸಿದ ದೋಸ್ತಿಗಳು ರಣತಂತ್ರ ರೂಪಿಸಿದ್ರು. ಸಭೆಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ, ಮುನಿರತ್ನ, ಎಂಎಲ್ಸಿ ಸಿಪಿ ಯೋಗೇಶ್ವರ್, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ರು. ಇನ್ನು ದೇಶದ ಎಲ್ಲ ಬಿಜೆಪಿ ಬೂತ್ ಮಟ್ಟದ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ಆಡಿಯೋ ಸಂವಾದ ನಡೆಸಿದ್ರು. ನಮೋ ಆಪ್ ಮೂಲಕ ಚುನಾವಣೆಯಲ್ಲಿ ಟಾರ್ಗೆಟ್ ರೀಚ್ ಆಗಲು ಬೇಕಾದ ಸಲಹೆ ಸೂಚನೆ ಕೊಟ್ಟರು. ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಸಂವಾದ ಆಲಿಸಿದ್ರು. ಈರಣ್ಣ ಬಸವ ಜೊತೆ ಕಿರಣ್ ಹನಿಹಡ್ಕ, ಟಿವಿ9 ಬೆಂಗಳೂರು.